ಅದು ಸೀತೆ ಅಲ್ಲ. ನಾವು ನಂಬುವುದು ರಾಮನನ್ನು, ನೀವು ಅಲ್ಲ ಅಂತ ಹೇಳಿದ್ರೆ ಹೇಗೆ ಒಪ್ಪುವುದು ನಾವು? ನಾನು ನಂಬುವುದು ರಾಮನನ್ನು. ಮತ್ತೆ ಹೇಗೆ ಅಲ್ಲ ಅಂತ? ಅದು ಸೀತೆ ಅಲ್ಲ. ಹೌದು ಅಲ್ವ? ಅದು ರಾಕ್ಷಸರ ಕಪಟ. ನಿನ್ನನ್ನು ವಂಚಿಸುವುದಕ್ಕಾಗಿ ಈ ರೀತಿಯ ಒಂದು ನಾಟಕ ಅವ ಮಾಡಿದ್ದು. ಹೇಗೆ ನೋಡು, ನಿನಗೆ ಸಾಕ್ಷಿ ಕೊಡ್ತೇನೆ. ಕಣ್ಣು ನೋಡು. ಎರಡೇ ಉಂಟು. ಮತ್ತೆ ನಿನಗೆ 4 ಉಂಟ? ಎರಡೇ ಇರುವುದು. ಸತ್ತ ಮೇಲೆ ಕಣ್ಣು ಬಿಡ್ತಾರೆ, ಮುಚ್ಚುತ್ತಾರೆ, ಬಿಡ್ತಾರೆ, ಮುಚ್ಚುತ್ತಾರೆ. ಹಾಗಾಗ್ತದ? ಸತ್ತವರು ಕಣ್ಣು ಮುಚ್ಚೇ ಇರುವುದಲ್ವ? ನಾನೇನಾದ್ರೂ ಮದ್ದು ತರಲಿಕ್ಕೆ ನೀನ ಜನ? ಮದ್ದಿನಲ್ಲಿ ಬದುಕಿಸುವುದಕ್ಕೆ ಅದು ನಿಜವಾದ ಸೀತೆಯಲ್ಲ, ರಾಕ್ಷಸರ ಕಪಟ ಮಾಯಾ ಸೀತೆ. ಹಾಗೆ ಕಣ್ಣು ಮುಚ್ಚಿ ತೆರೆಯುವುದು. ರಕ್ತ ಹರಿಯುತ್ತಲೇ ಉಂಟು. ತಲೆಗಡಿದು ಹೊತ್ತೆಷ್ಟಾಯಿತು. ತುಂಬ ಹೊತ್ತು ರಕ್ತ ಹರಿಯುತ್ತದ. ಅಲ್ಲಿಗೆ ಹೆಪ್ಪು ಕಟ್ಟುವುದಿಲ್ವ? ಇದು ಕಪಟ. ಅದಕ್ಕೆ ನಿಜ ಸೀತೆ ಅಲ್ಲ. ನನಗೆ ನಂಬಿಕೆ ಬರುತ್ತಿಲ್ಲ. ಅಲ್ಲ, ನೀವು ಸುಳ್ಳು ಹೇಳ್ತೀರಂತಲ್ಲ, ಆದ್ರೂ ನನಗೆ ನಂಬಿಕೆ ಬರುವುದಿಲ್ವಾ? ರಾಮ ಹೇಳಿದ್ರೆ ನಂಬಿಕೆ ಬಂದಿತ? ನಾನು ಹೋಗುವುದಿಲ್ಲ ಅಲ್ಲಿಗೆ. ನೀನು ಹೋಗುವುದಲ್ಲ, ನೀನು ಅಲ್ಲ ಅಂತ ಹೇಳು. ನಾನು ಅಲ್ಲ ಅಂತ ಹೇಳು, ನೀನು ಹೌದು ಅಂತ ಹೇಳು. ಯಾಕೆ ಸುಮ್ಮನೆ ಚರ್ಚೆ? ಅದಕ್ಕೆ ಒಂದು ಉಪಾಯ. ಈ ಹೆಣವನ್ನು ಹಿಡಿದು ಹೌದು ಅಂತ ಹೇಳಿ. ಇಲ್ಲ, ನಾನು ಹಾಗೆ ಹೌದು ಅಂತ ಒಪ್ಪಲಿಕ್ಕಿಲ್ಲ. ನನಗೆ ಗೊತ್ತುಂಟು ಮೋಸ ಅಂತ. ನಿಜ ತಿಳಿಬೇಕಲ್ವ? ಈ ಹೆಣವನ್ನು ಹಿಡ್ಕೊಂಡು ರಾಮನ ಬಳಿಗೆ ಹೋಗುವುದು. ನಿಜವಾದ ಸೀತೆ ಆದ್ರೆ ರಾಮನಿಗೆ ಗೊತ್ತಾಗ್ಲಿಕ್ಕಿಲ್ವಾ? ಕಪಟದ ಸೀತೆ ಆದ್ರೂ ಗೊತ್ತಾಗ್ಲಿಕ್ಕಿಲ್ವಾ? ರಾಮದೇವರೇ ಹೇಳಿಯಾರು. ನೀನು ಹೋಗ್ಬೇಡ. ರಾಮದೇವರು ನಮ್ಮ ಮೇಲೆ ಸಿಟ್ಟುಕೊಂಡ್ರೆ ಸಿಟ್ಟು ಮಾಡ್ಲಿಕ್ಕಿಲ್ಲ, ನಾನಿದ್ದೇನೆ ಅಲ್ವಾ? ನೀನು ಭಯ ಪಡ್ಬೇಡ ಅಂತ. ಸರಿ. ಎಂತ ಸರಿ? ನೀವು ಹೇಳಿದ್ದು ಸರಿ. ನಾನು ಸರಿಯೇ ಹೇಳುದು. ಎತ್ತುಕೊಂಡು ಹೋಗುದಲ್ವಾ? ಸರಿ, ಬಾಯಿ ಬಿಡು ಆಯ್ತಾ? ಬಾಯಿ ಬಿಡು ಅಂತ. ಯಾಕೆ ಮಾಡಿಕೊಂಡು ಹೋಗುವ. ರಾಮದೇವರು ಹತ್ರ ನಾವು ಕೂಡ ನೋಡುವುದು. ಒಂದು ವೇಳೆ ನಕ್ರೆ ನಾವು ಕೂಡ ನಗುವುದು. ಅದಕ್ಕೆ ಹಾಗೆ ಹೀಗೆ ಮಾಡಿಕೊಂಡು ಹೋಗುವುದು. ಅಲ್ಲಿ ನಮ್ಮದು ಹೇಳಿದ್ದು ಎತ್ತುವುದೇ ಅಲ್ವಾ? ಈಗ ಮುಚ್ಚು, ಮತ್ತೆ ಎತ್ತಿಕೊಂಡು ಹೋಗುವಾಗ ಬಾಯಿ ತೆರೆದ್ರೆ. ಹನುಮಂತ, ನನಗೆ ತಲೆಬಾರ ಅಂತ. ಈಗಲೇ ನೀವು ಹಾಗೆ ಹೇಳಿದ್ರೆ ಹೇಗೆ ಜಾಂಬವರೇ? ಹೇಗೆ ನಿಮಗೆ ತಲೆ? ನನ್ನ ತಲೆ ಅಲ್ಲ, ಈ ಹೆಣದ ತಲೆ ಎತ್ತಬೇಕಲ್ವಾ? ಹೆಣ ಅಲ್ಲ ಅಂತ ನೀವು ಹೇಳಿದ್ರಿ. ಮೋಸ ಅಲ್ವ? ಮೋಸದ್ದಾದ್ರೂ ಹೆಣವೇ ಅಲ್ವಾ? ತಲೆ 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 ಭಾರ ಅಲ್ವಾ? ಎತ್ತಲಿಕ್ಕೆ ಕಷ್ಟ ಆಗ್ತದೆ ಅಂತ. ಹೌದಾ? ಅದಕ್ಕೆ ನೀನು ತಲೆ ಎತ್ತು, ನಾನು ಅಲ್ಲಿ ಹಿಡಿತೇನೆ. ಈ ಪರಿಸ್ಥಿತಿಯಲ್ಲಿ ನಾನು ತಲೆ ಎತ್ತುವುದು ಹೇಗೆ? ಹೆಣದ ತಲೆ. ಹೆಣದ ತಲೆ? ನಿನ್ನ ತಲೆ ಬೇಕಿದ್ರೆ ಭಾಗ್ಯ ಇರಲಿ, ಮತ್ತೆ ಅಲ್ಲಿಗೆ ರಾಮ. ಹನುಮಂತ, ನಾನು ನಿಮಗಿಂತ ಎಷ್ಟು ವಯಸ್ಸಿನಲ್ಲಿ ಹಿರಿಯವ? ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದು ನೀವು? ನಾವು ಹುಟ್ಟುವಾಗ ನಕ್ಷತ್ರ ಎಲ್ಲ ನೆನಪಿಲ್ಲ. ನಾನು ಹೇಗೆ ಲೆಕ್ಕ ಹೇಳುದು ಎಷ್ಟು ದೊಡ್ಡವರು? ನಮ್ಮ ಸೇನೆಯಲ್ಲಿ ನನ್ನಷ್ಟು ನೀವು ಹಿರಿಯರು. ಹೌದು, ನನ್ನಷ್ಟು ವಯಸ್ಸಾದವರು ಯಾರಾದ್ರೂ ಇದ್ದಾರಾ? ನೀವೇ. ನಾನು ಹಿರಿಯವ, ದೊಡ್ಡವ, ಮುದುಕ, ಏನದ ಕಾಲು ಹಿಡಿಯುವುದ? ನೀವೆಲ್ಲ ಹೇಳಿದ್ದು ಜಾಂಬವರೇ, ಕಾಲು ಹಿಡಿಯುತ್ತೇನಂತ. ನಾನಿಂದ ಆಗ್ಲಿಕ್ಕಿಲ್ಲ. ಕಾಳು ನೀನು ಹಿಡಿತಾಳೆ, ನಾನು ಹಿಡಿತೇನೆ. ಅಂತೂ ಕಷ್ಟವೇ ಅಲ್ವಾ? ಕಾಲು ಹಿಡಿ.